ಗುಡ್ ಮಾರ್ನಿಂಗ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಸಂಡೇ, ಆಫೀಸ್ ಇಲ್ಲ, ಕ್ಲೋಸ್ ಇದೆ. ಸಂಡೇ ಇರೋದ್ರಿಂದ ಆಫೀಸ್ ಬಂದಿದೆ. ಅಮ್ಮನ ಮನೇಲಿ ಹೋಗಲಿಲ್ಲ, ಮಗಳಿಲ್ಲೇ ಇದ್ದಾಳೆ. ಹಾಗಾಗಿ ನಾನು ಇಲ್ಲಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಂಜೆ ಹೋಗ್ತೀನಿ ಅಮ್ಮನ ಮನೆಗೆ, ಅವಳನ್ನ ಬಿಟ್ಟು ಬರಲಿಕ್ಕೆ. ಇವತ್ತು ಬೆಳಿಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಸ್ನಾನ ಮಾಡ್ತೀನಿ. ತಿಂಡಿಗೆ ಪೂರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗಳಿಗೆ ಮ್ಯಾಗಿ ಮಾಡಿಕೊಡ್ತಿದ್ದೀನಿ. ಎಲ್ಲನೂ ಶೇರ್ ಮಾಡ್ತೀನಿ, ಬನ್ನಿ. ಯಾವಾಗಲೂ ನಾನು ಹೇಳಿರೋ ಹಾಗೆ ಎಮ್ ಕೆಫೆದು ಮಾಯ್ಶ್ಚರೈಸಿಂಗ್ ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಪಾಂಡ್ಸ್ ಪೌಡರ್, ಲಿಪ್ ಬಾಮ್, ಶುಗರ್. ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡೋದು. ನನ್ನ ಮಗಳಿಗೆ ಮ್ಯಾಗಿ ಮಾಡಬೇಕಂತೆ. ಇದನ್ನು ಸಿಂಪಲಾಗಿ ಮಾಡ್ತೀನಿ ಅಷ್ಟೇ, ಮತ್ತೇನಿಲ್ಲ. ಅವಳಿಗೆ ಖಾರ ಜಾಸ್ತಿ ಇಷ್ಟ ಆಗಲ್ಲ, ಹಾಗಾಗಿ ಸಿಂಪಲ್ಲಾಗಿ ನೀರಲ್ಲಿ ಹಾಕಿ ಮ್ಯಾಗಿ ಮಸಾಲೆ ಎಷ್ಟು ಹಾಕಿಬಿಟ್ರೆ ಕೊಡಲ್ಲ. ಇದ್ರದ್ದು ಮಸಾಲೆ ಒಂದಿಷ್ಟು ಹಾಕಿಬಿಟ್ರೆ ನೀವು ಚೆನ್ನಾಗಿ ಆಗುತ್ತೆ. ಕುದಿಲಿಕ್ಕೆ ಚೆನ್ನಾಗಿ ಕುದ್ರೆ ಮ್ಯಾಗಿ ರೆಡಿ. ನನ್ನ ಮಗಳಿಗೆ ಮ್ಯಾಗಿ ರೆಡಿ ಆಗ್ತಾಯಿದೆ. ರೆಡಿ ಮಾಡೋದು ಮ್ಯಾಗಿ. ಹಾಯ್ ಮಾಡಿ ಬಂಗಾರ. ಪುಟಾಣಿ ಚಟ್ನಿ ಮಾಡಲಿಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಇಲ್ಲ, ಮಿಸ್ ಆಗಿದೆ, ಆ್ಯಂಡ್ ಪುಟಾಣಿ ಪೌಡ್ರು ಇಷ್ಟಾದರೆ ಬಾ. ನೀ ತಿಂಡಿ ಯಾಕೆ ರಿಷಾ? ಅವಳಿಗೆ ಹಾಕಿ ಕೊಟ್ಬಿಟ್ಟು ನಾವು ಪೂರಿ ಸ್ಟಾರ್ಟ್. ನನ್ನ ಮಗಳಿಗೆ ಮ್ಯಾಗಿ ರೆಡಿ. ಬಾ ಕೊಡ್ತೀನಿ, ಬಾ. ಗ್ಯಾಸ್ ಆನ್ ಮಾಡಿದ್ದೀನಿ, ಪಾತ್ರೆ ಇಟ್ಟಿದ್ದೀನಿ. ಪುಟಾಣಿ ಚಟ್ನಿ ಮಾಡಲಿಕ್ಕೆ ಆಯಿಲ್, ಸಾಸಿವೆ ಚಟಪಟ ಸಿಡಿದಿಂದ, ಜೀರಿಗೆ, ಕರಿಬೇವು, ಹಸಿಮೆಣಸಿನಕಾಯಿ, ಹಸಿಮೆಣಸಿನಕಾಯಿ ಬೆಂದಿಂದೆ ಈರುಳ್ಳಿ, ಅದಕ್ಕೆ ಬೇಕಾದಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೆನೆಸ್ಬೇಕು ಚೆನ್ನಾಗಿ. ಅದು ನೆನೆದ್ರೊಳಗೆ ಹಿಟ್ಟು ಮಾಡ್ಕೊಂಬಿಡೋಣ ಬನ್ನಿ. ಆದರೆ ಇನ್ನೊಂದು ಸರಿ ಒರೆಸ್ಕೊಂಡು ಬೆಂದಿದೆ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ತಣ್ಣಗಾದ ನಂತರ ಪುಟಾಣಿ ಹಿಟ್ಟನ್ನು ಸ್ವಲ್ಪ ನೀರಲ್ಲಿ ಕಲಸಿ ಹಾಕಬೇಕು. ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾಗಿ ಪುಟಾಣಿ ಪೌಡ್ರನ್ನ ಒಂದು 3 ಸ್ಪೂನ್ ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಆವಾಗಲೇ ಆನಿಯನ್ ಇದನ್ನು ಮಾಡಿಟ್ಟಿರ್ತೀವಲ್ಲ ಅದರೊಳಗೆ ಹಾಕ್ಬಿಡ್ಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಸಾಕು. ನಾವಿಬ್ಬರು ಅವಳಿಗೆ ಮ್ಯಾಗಿ ತಿಂತಾ ಇದ್ದಾಳೆ, ಹಾಗಾಗಿ ನಾವಿಬ್ಬರು ನಮ್ಮ ಯಜಮಾನ್ರೂ ಜಾಸ್ತಿ ತಿನ್ನಲ್ಲ. ಪೂರಿನೇ ಜಾಸ್ತಿ ತಿನ್ನಲ್ಲ ಅವರು. ಹಾಗೆ ನನಗೆ ಅವ್ರಿಗೆ ಇಬ್ಬರಿಗೆ ಆಗಿರೋದ್ರೆ ಸ್ವಲ್ಪ ಮಾಡಿದ್ದೀನಿ. ಗ್ಯಾಸ್ ಆನ್ ಮಾಡಿದ್ದೀನಿ. ಪೂರಿ ಕರಿಲಿಕ್ಕೆ ಆಯಿಲ್ ಹಾಕ್ತಿದ್ದೀನಿ. ಎಣ್ಣೆ ಲೇಟಾಯಿತು, ಹಾಗಾಗಿ ಈ ಪೂರಿ ಮಾಡಿಕೊಟ್ಬಿಟ್ರೆ ಬಿಸಿ ಬಿಸಿ ಪೂರಿ ತಿಂದು ಕೆಲ್ಸಕ್ಕೆ ಹೋಗ್ತಾರೆ ಅವರು. ಬಿಸಿ ಕಾದಿರೋ ಎಣ್ಣೆ ಚೆನ್ನಾಗಿ ಕಾಯಬೇಕು. ಹಾಕಬೇಕು ಅಂದರೆ ಉದ್ದಾವು ಪೂರಿ. ತಾನೇ ಉಬ್ಬುತ್ತಿದೆ ಪೂರಿ. ಉಬ್ಬಿ ಟರ್ನ್ ಮಾಡಾಕ್ಬಿಟ್ರೆ ಆಯಿತು. ಪೂರಿ ರೆಡಿ. ನಮ್ಮ ಯಜಮಾನ್ರಿಗೆ ಕೊಡ್ತೀನಿ. ಆದರೆ ಪುಟಾಣಿ ಜೊತೆ ಸ್ವಲ್ಪ ಲೈಟಾಗಿ ಸಕ್ಕರೆ ಹಾಕ್ಕೋಬೇಕು, ತುಂಬ ಟೇಸ್ಟ್ ಆಗುತ್ತೆ.
ಸ್ವಲ್ಪ ಲೈಟಾಗಿ ಟೊಮೆಟೊ ಚಟ್ನಿ ಜೊತೆ ಸಕ್ಕರೆ ಹಾಕ್ಕೋಬೇಕು. ಅವ್ರು ನನ್ನ ಹಸ್ಬೆಂಡ್ ಪೂರಿ ತಿಂತಾ ಇದ್ದಾರೆ. ಏನು ಕಡಿಮೆ ಆಗೈತೆ? ಸಾಲ್ಟ್, ಉಪ್ಪು. ಹಾಂ, ತರ್ತೀನಿ, ಉಪ್ಪು ತೊಗೊಳ್ತೀನಿ. ಸ್ವಲ್ಪ ಕಡಿಮೆ ಆಗಿದೆ ಅಂತೆ. ಟಿಫಿನ್ ಮಾಡೋಣ ಬನ್ನಿ. ನಮ್ಮ ಕಡೆ ಟಿಫಿನ್ ಎಲ್ಲ ಅನ್ನಲ್ಲ, ನಾಷ್ಟ ಅಂತಾರೆ. ನಾಷ್ಟ ಮಾಡೋಣ ಬನ್ನಿ. ಈಗ ನಾಷ್ಟ ಆಯಿತು. ಇವತ್ತು ಸ್ವಲ್ಪ ಮೈದಾ ಹಿಟ್ಟು ಉಳಿದ್ಬಿಡ್ತು. ಒಂದಿಷ್ಟು ಮೈದಾ ಹಿಟ್ಟು ಉಳಿದ್ಬಿಡ್ತು. ಇದಕ್ಕೆ ಸ್ವಲ್ಪ ಚಿರೋಟಿ ಹಾಕಿಬಿಟ್ಟು ಸ್ವೀಟ್ ಮಾಡಿಬಿಡೋಣ. ಚಿರೋಟಿನ ಬನ್ನಿ, ಚಿರೋಟಿ ಸ್ಟಾರ್ಟ್ ಮಾಡೋಣ. ಫಸ್ಟು ಹಾಕಿ ನಾದ್ಬಿಡೋಣ ಚಿರೋಟಿ ರವೆ. ಇದಕ್ಕೆ ಸ್ವಲ್ಪ ಚಿರೋಟಿ, ಸ್ವಲ್ಪ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟಿದೆ, ಅದಿದ್ದಾಗಿದೆ. ಇದನ್ನು ರವೆ ಅರಳ್ಕೋಬೇಕು. ಅರಳ್ಕೊಂಡ್ರೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗಾಗಿ ಇದೊಂದು 2 hours ಮುಚ್ಚಿಟ್ಬಿಡೋಣ. ಮುಚ್ಚಿಟ್ಬಿಟ್ರೆ ಇದು ಹರಳ್ಕೊಳ್ಳುತ್ತೆ. ಈಗ ಸಕ್ಕರೆ ಪೌಡ್ರ್ ಮಾಡ್ಕೊಂಬರೋಣ. ಮಿಕ್ಸರ್ ಜಾರು ಡ್ರೈ ಆಗಿರಬೇಕು. ತರಿಸಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಅಷ್ಟು ಹಾಕಿದ್ದೆ. 1.5 ಕಪ್ ಆಗೋಷ್ಟು ಸಕ್ಕರೆ ಹಾಕಿದ್ದೀನಿ. ಏಲಕ್ಕಿ ಹಾಕ್ತಾರೆ, ಮಿಕ್ಸಿ ಹಾಕಲಿಕ್ಕೆ. ಏಲಕ್ಕಿ ಇಲ್ಲ, ಖಾಲಿ ಆಗಿದೆ. ಹಾಗಾಗಿ ಅದನ್ನು ಹಾಗೆ ಮಿಕ್ಸ್ ಮಾಡ್ತೀನಿ. ಸಕ್ಕರೆ ಪೌಡ್ರ್ ರೆಡಿ ಆಯಿತು. ಇವಾಗ ಚಿರೋಟಿ ಅದನ್ನು ನೆನೆಬೇಕು. ನೆಂದಾದ ತಕ್ಷಣ ಸ್ಟಾರ್ಟ್ ಮಾಡಿಬಿಡೋಣ. ಸ್ವಲ್ಪ ಇದು ಸಾಟೆ ಮಾಡಿ ಅಕ್ಕಿ ಹಿಟ್ಟು 2 ಸ್ಪೂನ್, ಒಂದು 1.5 ಸ್ಪೂನ್ ಅಕ್ಕಿ ಹಿಟ್ಟು, 1.5 ಸ್ಪೂನ್. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು. 2 ಸ್ಪೂನ್ ಸಿಕ್ಕಿದ್ದಕ್ಕೆ ಈ ಥರ ತೆಳ್ಳಗೆ ಲಟ್ಸ್ಕೊಂಡು ಸಾಟಿ ನಾವು ಒಂದೊಂದು ಮಾಡಿ ಹಚ್ಚಿಟ್ಬಿಡ್ತೀವಿ. ಕೈಲೇ ಹಚ್ಬಿಡೋಣ. ಸುಮ್ಮನೆ ಸೈಡ್ ನಿಂತು ಹಚ್ಚು, ಅವ್ರಿಗೆ ತೋರಿಸು. ಹಚ್ಚಲ್ಲ ಹಚ್ಚಂದ್ರೆ ಈ ಥರ ಹಚ್ತದ. ಪ್ರೆಸ್ ಮಾಡಬೇಕು. ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡ್ಕೊಂತ ಸಣ್ಣದು ನಮಗೆ ಬೇಕಾಗಿದ್ರೆ ಈ ಆಕಾರಕ್ಕೆ ಕಟ್ ಮಾಡ್ಕೋಬೇಕು. ತೊಗೊಂಡು ಈ ಥರ ಪ್ರೆಸ್ ಮಾಡಬೇಕು. ಸೈಡಲ್ಲಿ ಪ್ರೆಸ್ ಮಾಡೋಲ್ಲ. ಆ ಥರ ಈ ಥರ ರೆಡಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಸ್ವಲ್ಪ ಪ್ರೆಸ್ ಮಾಡಬೇಕು ಲೈಟಾಗಿ. ಎಣ್ಣೆ ಕಾದಿದೆ. ಒಂದು ಸ್ಪೂನ್ ಸಹಾಯದಿಂದ ಪಕ್ಕದಲ್ಲಿರೋ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಶುಗರ್ ಇಟ್ಕೊಳ್ಳುತ್ತೆ. ಸ್ವಲ್ಪ ಬಿಸಿದಾಗ, ಜಾಸ್ತಿ ಬಿಸಿದಾಗ ಹಾಕಬಾರ್ದು, ಮತ್ತು ಮೆಲ್ಟ್ ಆಗಿಬಿಡುತ್ತೆ. ಈಗ ಸ್ವಲ್ಪ ಬಿಸಿದ ಹಾಕಬೇಕು. ಹೆಂಗಾಗೈತೆ ಪಲಾವು ರೀ? ಪಲಾವ್ ಚಿರೋಟಿ ಹೆಂಗಾಗೈತೆ? ತ್ರಿಷಾ ಪಲಾವ್ ಹೆಂಗಾಗೈತೆ? ಚಿರೋಟಿ ತಿಂದಿನೇನಾ? ಚೆನ್ನಾಗೈತಾ? ಚಟ್ಪಟ್ ಮಂಡಳ ಮಾಡಲಿಕ್ಕೆ ಆನಿಯನ್ನು, ಟೊಮೊಟೊ ಹಣ್ಣು, ಸೌತೆಕಾಯಿ, ಹಸಿಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ, ನಿಂಬೆಹಣ್ಣು, ಪುಟಾಣಿ ಪೌಡರು, ಅರಿಶಿನ ಪುಡಿ ಮತ್ತು ಮಂಡಾಳ ಇವಕ್ಕೆಲ್ಲ ಚಟ್ಪಟ್ ಮಂಡಾಳ ಮಾಡಲಿಕ್ಕೆ ಬೇಕು. ನಮ್ಮ ಯಜಮಾನ್ರು ಮಾಡ್ತಾಯಿದ್ದಾರೆ. ಒಂದು ಬೌಲ್ ತೊಗೊಂಡು ಅವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮತ್ತು ಕರಿಬೇವು, ಕೊತ್ತಂಬರಿ ಹಾಕಿ ನಿಂಬೆಹಣ್ಣು ಚೆನ್ನಾಗಿ ಹಿಂಡ್ತಿದ್ದಾರೆ. ಅಂದರೆ ಒಂದು ನಿಂಬೆಹಣ್ಣು ಹಾಕಿದರೆ ತುಂಬ ಟೇಸ್ಟ್ ಆಗುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಬೇಕು. ಸ್ವಲ್ಪ ಹಾಕಬೇಕು, ಇಲ್ಲಾಂದರೆ ಕಹಿ ಆಗುತ್ತೆ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಸಕ್ಕರೆ ಹಾಕಿದರೆ ಟೇಸ್ಟ್ ಆಗುತ್ತೆ. ಮತ್ತು ಕುಕ್ಕಿಂಗ್ ಆಯಿಲ್, ಎಣ್ಣೆ, ಅಡುಗೆ ಎಣ್ಣೆ ಎಲ್ಲನೂ ಕೈಯಲ್ಲಿ ಕಲಿಸ್ಬೇಕು. ಅಲ್ಲೇ ಬಟ್ಲದಲ್ಲಿ ಕಲಸಿ ಮಂಡಾಳಕ್ಕೆ ಹಾಕಿ ಅಷ್ಟು ಚೆನ್ನಾಗಿ ಒಂದಕ್ಕೊಂದು ಬೆರಿಯಂತಾಗೆ ಕಲಿಸ್ಬೇಕು. ಆಮೇಲೆ ಕಲಸಿಂದೆ ಮೇಲೆ ಪುಟಾಣಿ ಪೌಡ್ರ್ ಹಾಕಿ ಮತ್ತೆ ಕಲಿಸಿದರೆ ಚಟ್ಪಟ್ ಮಂಡಾಳ ರೆಡಿ. ಅದ್ರ ಜೊತೆಗೆ ಮೇಲೆ ಸೇವ್ ಹಾಕ್ಕೊಂಡು ತಿಂದ್ಬಿಟ್ರೆ ತುಂಬ ಟೇಸ್ಟಾಗಿರುತ್ತೆ ಮಂಡಾಳ. ನಾವು 3 ಜನ ಕುತ್ಕೊಂಡು ತಿಂತಾಯಿದ್ದೀವಿ. ಮಂಡಾಳ ತಿಂದ್ವಿ, ಟೀ ಕುಡಿತಾಯಿದ್ವಿ. ಹಾಯ್ ಫ್ರೆಂಡ್ಸ್, ಸಂಜೆ ಟೀ ಕುಡಿದಿಂದ ವಿಡಿಯೋ ಎಂಡ್ ಮಾಡೋಕ್ಕೆ ಆಗಲಿಲ್ಲ. ಇವಾಗ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಈಗ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ರಾತ್ರಿ 10:30 ಆಗಿದೆ. ಸ್ವಲ್ಪ ಕೆಲಸ ಇತ್ತು. ಊರಿಗೆ ಹೋಗಬೇಕು ಅಂದ್ಕೊಂಡೆ. ತ್ರಿಷಾನ್ ಬಿಟ್ಟು ಬರಲಿಕ್ಕೆ ಹೋಗೋಕ್ಕಾಗಲೇ ಇಲ್ಲ. ನಾಳೆ ಹೋದ್ರೆ ಆಯ್ತು ಬಿಡು ಅಂತ ಬಿಟ್ಟಿದ್ದೀನಿ.
ಇವತ್ತು ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನೀವು ಖುಷಿಯಾಗಿರಿ, ನಾನು ಖುಷಿಯಾಗಿರ್ತೀನಿ. ಲೈಕ್, ಸಬ್ಸ್ಕ್ರೈಬ್, ಶೇರ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್.